ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಐಷರ್ ಮೋಟಾರ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ನಿನ್ನೆ ಸಾಯಂಕಾಲ ರಿಸಲ್ಟ್ಸ್ ಅನೌನ್ಸ್ ಆಗಿತ್ತು. ಟೋಟಲ್ ರೆವೆನ್ಯೂ ಏಪ್ರಿಲ್ ಟು ಜೂನ್ 2023 $3,986 ಕೋಟಿ ಹಾಗೂ ಏಪ್ರಿಲ್ ಟು ಜೂನ್ 2024 4,393 ಕ್ರೋರ್ಸು 10% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 918 ಕೋಟಿಯಿಂದ 1,101 ಕೋಟಿ ಆಗಿದೆ, 20% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ. ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಜಾಸ್ತಿ ಬಂದಿದೆ. ಸ್ಟಾಕ್ ಇವತ್ತು ಚೆನ್ನಾಗಿ ರ್ಯಾಲಿ ಆಗಿದೆ, 5.5% ಮೇಲೋಗಿದೆ. ನ್ಯೂಸ್ ನಂಬರ್ 2, ಓಲಾ ಎಲೆಕ್ಟ್ರಿಕ್ ಶೇರ್ಸ್ ಕ್ಲೋಸ್ 20% ಹೈಯರ್. ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಶೇರ್ಸ್ ಇವತ್ತು ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಲಿಸ್ಟ್ ಆಯಿತು. 20% ಹೈಯರ್ ಲಿಸ್ಟ್ ಆಗಿದೆ ಹಾಗೂ ಅಪ್ಪರ್ ಸರ್ಕಿಟ್ ಟಚ್ ಆಗಿದೆ. 6,154 ಕ್ರೋರ್ಸು IPO ಕಲೆಕ್ಟ್ ಮಾಡಿದರು ಹಾಗೂ 4.27 ಟೈಮ್ಸ್ ಅವರ IPO ಸಬ್ಸ್ಕ್ರೈಬ್ ಆಗಿತ್ತು. ಲಿಸ್ಟಿಂಗು 76 ರೂಪೀಸ್ ಪರ್ ಶೇರೇ ಆಗಿತ್ತು. ಅದು ಅವರ ಇಶ್ಯೂ ಪ್ರೈಸು. ಮತ್ತೆ ಸ್ಲೋ ಆಗಿ ರ್ಯಾಲಿ ಆಗಿ ಅಪ್ಪರ್ ಸರ್ಕಿಟ್ ಹಿಟ್ ಆಯಿತು, 20% ಹೈಯರ್. ಮಾರ್ಕೆಟ್ ಕ್ಯಾಪು ಕ್ಲೋಸಿಂಗ್ ಪ್ರೈಸ್ ಹತ್ರ 40,000 ಕ್ರೋರ್ಸ್ ಇತ್ತು. ನ್ಯೂಸ್ ನಂಬರ್ 3, LIC ಕ್ವಾರ್ಟರ್ಲಿ ರಿಸಲ್ಟ್ಸು. ಈ ರಿಸಲ್ಟ್ಸು ನಿನ್ನೆ ಸಾಯಂಕಾಲ ಬಂತು. ಟೋಟಲ್ ರೆವೆನ್ಯೂ 1,90,163 ಕ್ರೋರ್ಸು ಜೂನ್ 2023 ಹಾಗೂ ಜೂನ್ 2024 2,12,083 ಕ್ರೋರ್ಸು 12% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ 9,634 ಕ್ರೋರ್ಸಿಂದ 10,527 ಕ್ರೋರ್ಸ್ ಆಗಿದೆ, 9% ಜಾಸ್ತಿ ಆಗಿದೆ. ಡೀಸೆಂಟ್ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟರಲ್ಲಿ. ಸ್ಟಾಕ್ ಇವತ್ತು 0.7% ಮೇಲೋಯಿತು. ನ್ಯೂಸ್ ನಂಬರ್ 4, ಟ್ರೆಂಟ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ರೆವೆನ್ಯೂ ಜೂನ್ 2023 2,628 ಕೋಟಿ ಇತ್ತು. ಜೂನ್ 2024 4,104 ಕೋಟಿ ಆಗಿದೆ, 56% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು ತುಂಬ ಜಂಪ್ ಆಗಿದೆ, 167 ಕ್ರೋರ್ಸಿಂದ 391 ಕೋಟಿ ಆಗಿದೆ, 134% ಜಾಸ್ತಿ ಆಗಿದೆ. ತುಂಬ ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ. ಅನಲಿಸ್ಟ್ ಎಸ್ಟಿಮೇಟ್ಸ್ಗಿಂತ ಜಾಸ್ತಿ ಬಂದಿದೆ. ಸ್ಟಾಕ್ ಇವತ್ತು 11% ಮೇಲೋಯಿತು. ನ್ಯೂಸ್ ನಂಬರ್ 5, RVNL ಅಂದರೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅವರ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ರೆವೆನ್ಯೂ ಜೂನ್ 2023 5,446 ಕ್ರೋರ್ಸು, ಜೂನ್ 2024 4,064 ಕ್ರೋರ್ಸು, 25% ಕಮ್ಮಿ ಆಗಿದೆ. ನೆಟ್ ಪ್ರಾಫಿಟ್ಟು 334 ಕೋಟಿಯಿಂದ 218 ಕೋಟಿ ಆಗಿದೆ, 35% ಕಮ್ಮಿ ಆಗಿದೆ. ವೀಕ್ ರಿಸಲ್ಟ್ಸು ಕಂಪ್ನಿಗೆ. ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿದೆ. ಸ್ಟಾಕ್ ಇವತ್ತು 3.8% ಬಿದ್ದಿತ್ತು. ನ್ಯೂಸ್ ನಂಬರ್ 6, ಗ್ರಾಸಿಮ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ರೆವೆನ್ಯೂ ಜೂನ್ 2023 31,065 ಕೋಟಿ, ಜೂನ್ 2024 33,861 ಕ್ರೋರ್ಸು, 9% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 2,576 ಕ್ರೋರ್ಸಿಂದ 2,268 ಕ್ರೋರ್ಸ್ ಆಗಿದೆ, 12% ಕಮ್ಮಿ ಆಗಿದೆ. ಇದು ವೀಕ್ ರಿಸಲ್ಟ್ಸು ಕಂಪ್ನಿಗೆ. ಸ್ಟ್ಯಾಂಡ್ ಅಲೋನ್ ಬೇಸಿಸಲ್ಲಿ ನೋಡಿದರೆ, ಅಂದರೆ ಬರೀ ಅವರ ಗ್ರಾಸಿಮ್ ಕಂಪ್ನಿ ಅವರ ಸಬ್ಸಿಡರಿ ಎಲ್ಲ ಬಿಟ್ಟರೆ ಆವಾಗ 52 ಕೋಟಿ ಲಾಸ್ ತೋರಿಸಿದ್ದಾರೆ. ಬಿಲೋ ಎಕ್ಸ್ಪೆಕ್ಟೇಷನ್ ರಿಸಲ್ಟ್ಸು. ಸ್ಟಾಕ್ ಇವತ್ತು ಓವರಾಲ್ ಮಾರ್ಕೆಟ್ ಮೇಲಿತ್ತಂತ 1.2% ಮೇಲೋಯ್ತು. ನ್ಯೂಸ್ ನಂಬರ್ 7, ರ್ಯಾಪಿಡ್ ನ್ಯೂಸು. ನಿಫ್ಟಿ ಇವತ್ತು 1% ಮೇಲೋಯ್ತು ಹಾಗೂ ಅದರಿಂದ ಇನ್ವೆಸ್ಟರ್ಸಿಗೆ 4 ಲಕ್ಷ ಕೋಟಿ ಅವರ ವೆಲ್ತು ಓವರಾಲ್ ನಮ್ಮ ಸ್ಟಾಕ್ ಮಾರ್ಕೆಟ್ಸಲ್ಲಿ ಜಾಸ್ತಿ ಆಗಿದೆ. GST ಡಿಪಾರ್ಟ್ಮೆಂಟು ಬಜಾಜ್ ಫೈನಾನ್ಸಿಗೆ ಶೋ ಕಾಸ್ ನೋಟಿಸ್ ಕಳಿಸಿದ್ದಾರೆ. ಟ್ಯಾಕ್ಸ್ ಇವೇಷನ್ ನೀವು ಮಾಡಿದ್ರಿ 341 ಕೋಟಿ ವರ್ತ್ ಅಂತ. ಹಾಗೂ ಈಗ ಬಜಾಜ್ ಫೈನಾನ್ಸ್ ಅದಕ್ಕೆ ರಿಪ್ಲೈ ಕೊಟ್ಟು ಅವರು ಕ್ಲಾರಿಫಿಕೇಶನ್ ಕೊಡಬೇಕು. ಮತ್ತು GST ಡಿಪಾರ್ಟ್ಮೆಂಟ್ ಅದನ್ನು ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅಂತ ನೋಡಬೇಕಾಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ಒಳ್ಳೆ ರ್ಯಾಲಿ. ನಿಫ್ಟಿ 251 ಪಾಯಿಂಟ್ ಅಪ್ಪು, 24,368 ಕ್ಲೋಸ್ ಆಯಿತು, 1.03% ಅಪ್ಪು. ಸೆನ್ಸೆಕ್ಸು 820 ಪಾಯಿಂಟ್ಸ್ ಅಪ್ಪು, 79,760 ಕ್ಲೋಸ್ ಆಗಿದೆ. ಸೊ ಲಾಸ್ಟ್ 3-4 ಡೇಸು ಅದೇ ರೇಂಜಲ್ಲಿ ಅಪ್ ಆ್ಯಂಡ್ ಡೌನ್ ಹೋಗ್ತಾ ಇದೆ. ಒಂದು ದಿವಸ ಅಪ್ಪು, ಒಂದು ದಿವಸ ಡೌನ್, ಆ ಥರ ಫಾಲೋ ಆಗ್ತಾ ಇದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಐಷರ್ ಮೋಟಾರ್ಸ್ 5.54% ಅಪ್ಪು, ONGC 3.05% ಅಪ್ಪು, ಶ್ರೀರಾಮ್ ಫೈನಾನ್ಸ್ 2.99% ಅಪ್ಪು. ಟಾಪ್ ಲೂಸರ್ಸು BPCL 1.45% ಡೌನು, HDFC ಲೈಫ್ 1.12% ಡೌನು, ಕೋಟಕ್ ಮಹೀಂದ್ರ ಬ್ಯಾಂಕ್ 0.17% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟ್ರೆಂಟು 11.18% ಅಪ್ಪು ಹಾಗೂ ಇನ್ಫೋ ಎಜ್ಜು 4.37% ಅಪ್ಪು, ಕೆನರಾ ಬ್ಯಾಂಕ್ 3.37% ಅಪ್ಪು. ಟಾಪ್ ಲೂಸರ್ಸು ಡಾಬರ್ 2.12% ಡೌನು, ಗೋದ್ರೇಜ್ ಕನ್ಸ್ಯೂಮರ್ 1.3% ಡೌನು, ಪಿಡ್ಲೈಟ್ ಇಂಡಸ್ಟ್ರೀಸ್ 1.11% ಡೌನು.
Point number 4, advance decline ratio for NSE. Advances 1442 ಸ್ಟಾಕ್ಸ್, ಕಮ್ಮಿ ಆಗಿದ್ದು 910 ಸ್ಟಾಕು, ಸೊ 61% ಅಪ್, 39% ಡೌನ್. ಪಾಯಿಂಟ್ ನಂಬರ್ 5, yesterday's FI and DII investment data. Foreign institutional investors 2627 crores net sales, domestic institutional investors 577 crores net purchases. Point number 6, today's gold and silver price. Gold price 7099 per gram, silver 80.75 per gram. Point number 7, today's rupee value. ಒಂದು US dollar 83.95 rupees, ಒಂದು euro 91.69 rupees. Point number 8, stocks near 52-week high. CDSL 52-week high 2595, closing 2565. Trent 6374, 52-week high, closing 6275. Aurobindo Pharma 1488, 52-week high, closing 1450. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.16% ಅಪ್ಪು, ಜಪಾನ್ 0.55% ಅಪ್ಪು, ಜರ್ಮನಿ 0.33% ಅಪ್ಪು, ಫ್ರಾನ್ಸ್ 0.59% ಅಪ್ಪು, UK 0.47% ಅಪ್ಪು, ಹಾಗೂ ನಿನ್ನೆ ಫ್ಯಾಂಟಾಸ್ಟಿಕ್ ರ್ಯಾಲಿ ನ್ಯಾಸ್ಡ್ಯಾಕಲ್ಲಿ 2.87% ಮೇಲೋಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.